ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ರಾಜಕಾರಣದಲ್ಲಿ ಒಂದು ಮಾತಿದೆ, ಶತ್ರುವಿನ ಶತ್ರು ಮಿತ್ರ ಅಂತ. ಆದ್ರೆ ಆ ಮಿತ್ರನೇ ಅಧಿಕಾರ ಸಿಕ್ಕ ಮೇಲೆ ಎದುರಾಳಿಯಾಗಿ ಬಂದ್ರೆ ಏನಾಗುತ್ತೆ? ಮಹಾರಾಷ್ಟ್ರದ ರಾಜಕಾರಣದಲ್ಲಿ ಈಗ ಅಂತಹದ್ದೇ ಒಂದು ಹೈ ಡ್ರಾಮಾ ನಡೀತಾ ಇದೆ. ಕಬಾಬ್ ಮೇ ಹಡ್ಡಿ ಅಂತಾರಲ್ಲ, ಹಂಗೆ ಬಿಎಂಸಿ ಎಲೆಕ್ಷನ್ ಅನ್ನು ಭರ್ಜರಿ ಔತಣಕೂಟದಲ್ಲಿ ಗೆದ್ದು ಬೀಗಿದ್ದಂತಹ ಬಿಜೆಪಿಗೆ ಈಗ ಸ್ವತಃ ತಮ್ಮದೇ ದೋಸ್ತಿ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಏಕನಾಥ್ ಶಿಂಧೆ ಅವರೇ ಗಂಟಲಲ್ಲಿ ಸಿಕ್ಕಿಕೊಂಡಿರುವಂತಹ ಮೂಳೆಯಂತಾಗಿದ್ದಾರೆ. ಬಿಎಂಸಿ ಎಲೆಕ್ಷನ್ ರಿಸಲ್ಟ್ ಬಂದಿದೆ. ಬಿಜೆಪಿ ಮತ್ತು ಶಿಂಧೆ ಬಣದ ಮೈತ್ರಿಕೂಟಕ್ಕೆ ಸ್ಪಷ್ಟ ಬಹುಮತವೂ ಕೂಡ ಬಂದಿದೆ. ಆದ್ರೂ ಸಂಭ್ರಮ ಪಡಬೇಕಾಗಿರೋ ಜಾಗದಲ್ಲಿ ಈಗ ಆತಂಕ ಮನೆ ಮಾಡಿದೆ. ವಿಜಯೋತ್ಸವ ಮಾಡಬೇಕಾದಂತಹ ಕಾರ್ಪೊರೇಟರ್ ಗಳು ಈಗ ಹೋಟೆಲ್ ರೂಮ್ ನಲ್ಲಿ ಬಂದಿಯಾಗಿದ್ದಾರೆ. ಅರೆ, ಗೆದ್ದ ಮೇಲೆ ಈ ರೆಸಾರ್ಟ್ ಪಾಲಿಟಿಕ್ಸ್ ಯಾಕೆ? ಶಿಂಧೆ ಏಕಾಏಕಿ ತಮ್ಮ 29 ಕಾರ್ಪೊರೇಟರ್ ಗಳನ್ನ ತಾಜ್ ಹೋಟೆಲ್ಗೆ ಶಿಫ್ಟ್ ಮಾಡಿದ್ದು ಯಾಕೆ? ಅಮಿತ್ ಶಾ ಹಾಕಿದಂತಹ ಆ ರೆಡ್ ಲೈನ್ ಏನು? ಹಾಗಾದ್ರೆ ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಪತನವಾಗುತ್ತಾ? ದೋಸ್ತಿಗಳು ಸಡನ್ ಆಗಿ ವಿಲನ್ ಆಗಿದ್ದು ಯಾಕೆ? ಇದು ಬರೀ ಮೇಯರ್ ಎಲೆಕ್ಷನ್ ಅಲ್ಲ, ಇದು ಮಹಾರಾಷ್ಟ್ರದ ಅಸ್ತಿತ್ವದ ಮತ್ತು ಅಹಂನ ಹೋರಾಟ. ಈ ಎಲ್ಲಾ ಮಾಹಿತಿಯನ್ನ ಇವತ್ತಿನ ಈ ವಿಡಿಯೋದಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ನಿಮ್ಗೇನ್ ಅನ್ಸುತ್ತೆ? ಮಹಾರಾಷ್ಟ್ರದಲ್ಲಿ ಬಿಜೆಪಿ ಸರ್ಕಾರ ಇದ್ರೆ ಒಳ್ಳೇದಾ ಅಥವಾ ಕಾಂಗ್ರೆಸ್ ಅಥವಾ ಶಿವಸೇನೆ ಸರ್ಕಾರ ಬರಬೇಕಾ? ನಿಮ್ಗೇನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಸ್ನೇಹಿತರೆ, ಮೊದಲಿಗೆ ಲೆಕ್ಕಾಚಾರವನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು. ನಮ್ಗೆಲ್ಲ ಗೊತ್ತಿರೋ ಹಾಗೆ ಬೃಹತ್ ಮುಂಬೈ ಮಹಾನಗರ ಪಾಲಿಕೆ ಅಥವಾ ಬಿಎಂಸಿ ಅನ್ನೋದು ದೇಶದ ಅತಿ ಶ್ರೀಮಂತ ಸಂಸ್ಥೆ. ಅದರ ಬಜೆಟ್ ಬರೋಬ್ಬರಿ 1 ಲಕ್ಷ ಕೋಟಿ ರೂಪಾಯಿಗಳು. ಅಂದ್ರೆ ನಮ್ಮ ದೇಶದ ಎಷ್ಟೋ ಚಿಕ್ಕ ಪುಟ್ಟ ರಾಜ್ಯಗಳ ಒಟ್ಟು ಬಜೆಟ್ ಗಿಂತ ಮುಂಬೈ ಕಾರ್ಪೊರೇಷನ್ ಬಜೆಟ್ ಜಾಸ್ತಿ ಆಗಿದೆ. ಹೀಗಾಗಿಯೇ ಯಾರು ಮುಂಬೈ ಆಳ್ತಾರೋ ಅವರು ಮಹಾರಾಷ್ಟ್ರದ ಕಿಂಗ್ ಮೇಕರ್ ಆಗ್ತಾರೆ. ಈ ಬಾರಿಯ ಎಲೆಕ್ಷನ್ ರಿಸಲ್ಟ್ ಅನ್ನ ನೋಡೋದಾದ್ರೆ ಕಮಲಪಾಳ್ಯ ಅಂದ್ರೆ ಬಿಜೆಪಿ ಭರ್ಜರಿ ಪ್ರದರ್ಶನವನ್ನ ನೀಡಿದೆ. ಬರೋಬ್ಬರಿ 89 ಸ್ಥಾನದಲ್ಲಿ ಬಿಜೆಪಿ ಗೆದ್ದು ಬೀಗಿದೆ. ಇತ ಬಿಜೆಪಿಯ ಮಿತ್ರ ಪಕ್ಷವಾಗಿರುವಂತಹ ಏಕನಾಥ್ ಶಿಂಧೆ ಅವರ ಶಿವಸೇನೆ ಬಣ ಕೂಡ 29 ಸ್ಥಾನವನ್ನ ಗೆದ್ದಿದೆ. ಆದ್ರೆ ಇಲ್ಲಿ ಅಧಿಕಾರದ ಲೆಕ್ಕಾಚಾರವನ್ನ ನೋಡಿ. ಬಿಎಂಸಿಯಲ್ಲಿ ಅಧಿಕಾರ ಹಿಡಿಯಲು ಬೇಕಿರುವಂತಹ ಮ್ಯಾಜಿಕ್ ನಂಬರ್ 114. ಬಿಜೆಪಿಯ 89 ಪ್ಲಸ್ ಶಿಂಧೆ ಬಣ 29 ಸೇರಿದ್ರೆ ಒಟ್ಟು 118 ಸೀಟ್ಗಳಾಗುತ್ತವೆ. ಅಂದ್ರೆ ಮೈತ್ರಿಕೂಟಕ್ಕೆ ಸರಳ ಬಹುಮತ ಇದೆ. ಯಾವ ಕಿರಿಕಿರಿ ಇಲ್ಲದೆ ಅಧಿಕಾರವನ್ನ ಹಿಡಿಯಬಹುದು. ಆದ್ರೆ ಸಮಸ್ಯೆ ಶುರುವಾಗೋದೇ ಇಲ್ಲಿ. ಅಧಿಕಾರ ಕೈಯಲ್ಲಿದ್ರೂ ಕೂಡ ಅದನ್ನ ಅನುಭವಿಸೋದಕ್ಕೆ ಶಿಂಧೆ ಬಣ ಬಿಡ್ತಾ ಇಲ್ಲ. ಫಲಿತಾಂಶ ಬಂದ ತಕ್ಷಣ ಶಿಂಧೆ ಮಾಡಿದಂತಹ ಕೆಲಸವೇನ್ ಗೊತ್ತಾ? ತಮ್ಮ ಪಕ್ಷದಿಂದ ಗೆದ್ದಿರುವಂತಹ 29 ಜನ ಕಾರ್ಪೊರೇಟರ್ ಗಳನ್ನ ನೇರವಾಗಿ ಮುಂಬೈನಲ್ಲಿರುವಂತಹ ಐಷಾರಾಮಿ ತಾಜ್ ಹೋಟೆಲ್ಗೆ ಶಿಫ್ಟ್ ಮಾಡಿದ್ದಾರೆ. ಯಾಕೆ ಈ ನಡೆ? ಇದು ಬಿಜೆಪಿಗೆ ನೇರವಾದ ಎಚ್ಚರಿಕೆ. ನನ್ನ ಬೇಡಿಕೆ ಈಡೇರದಿದ್ದರೆ ಈ 29 ಜನ ನಿಮ್ಮ ಕೈಗೆ ಸೇರೋದಿಲ್ಲ ಅನ್ನೋ ಬ್ಲಾಕ್ ಮೇಲ್ ತಂತ್ರ ಇದು ಅಂತ ರಾಜಕೀಯ ಪಂಡಿತರು ಹೇಳ್ತಾ ಇದ್ದಾರೆ. ಅಷ್ಟಕ್ಕೂ ಏಕನಾಥ್ ಶಿಂಧೆ ಅವರ ಡಿಮ್ಯಾಂಡ್ ಆದ್ರೂ ಏನು? ಶಿಂಧೆ ಅವರ ವಾದ ಇಷ್ಟೇ, ಮುಂಬೈ ಮೇಯರ್ ಸ್ಥಾನವನ್ನ ಹಂಚಿಕೊಳ್ಳೋಣ. 5 ವರ್ಷದ ಅವಧಿಯಲ್ಲಿ ಮೊದಲ 2 ವರ್ಷ ಅಥವಾ 2.5 ವರ್ಷ ಮೇಯರ್ ಪಟ್ಟ ನನ್ನ ಪಕ್ಷಕ್ಕೆ ಅಂದ್ರೆ ಶಿವಸೇನೆಗೆ ಬೇಕು. ಅದು ಕೂಡ ಮೊದಲನೇ ಅವಧಿ ನನಗೆ ಬೇಕು ಅಂತ. ಇದು ಶಿಂಧೆ ಅವರ ಹಠ. ಆದ್ರೆ ಈ ಮಾತನ್ನ ಕೇಳಿದಂತಹ ಬಿಜೆಪಿಯ ಚಾಣಕ್ಯ ಅಮಿತ್ ಶಾ ಮತ್ತು ದೇವೇಂದ್ರ ಫಡ್ನವೀಸ್ ಕೆಂಡಾಮಂಡಲವಾಗಿದ್ದಾರೆ. ಬಿಜೆಪಿಯ ವಾದ ಲಾಜಿಕ್ ಆಗಿದೆ. ನೋಡಿ ಶಿಂಧೆ ಅವರೇ, ನಾವು 89 ಸೀಟನ್ನ ಗೆದ್ದಿದ್ದೀವಿ, ನೀವು ಗೆದ್ದಿರೋದು ಬರೀ 29. ನಮ್ಮ ಹತ್ರ 3 ಪಟ್ಟು ಹೆಚ್ಚು ಸೀಟ್ಗಳಿವೆ. ಹೀಗಿರುವಾಗ ಮೇಯರ್ ಸ್ಥಾನವನ್ನ ನಿಮಗೆ ಬಿಟ್ಕೊಡೋದಕ್ಕೆ ಹೇಗ್ ಸಾಧ್ಯ? ಬೇಕಿದ್ರೆ ಡೆಪ್ಯೂಟಿ ಮೇಯರ್ ತಗೊಳ್ಳಿ. ಆದ್ರೆ ಶಿಂಧೆ ಇದಕ್ಕೆ ಒಪ್ತಾ ಇಲ್ಲ. ಅಮಿತ್ ಶಾ ಈಗಾಗಲೇ ಸ್ಪಷ್ಟ ಸಂದೇಶವನ್ನ ಕಳುಹಿಸಿದ್ದಾರೆ. ನೀವು ಲಕ್ಷ್ಮಣ ರೇಖೆ ದಾಟ್ತಾ ಇದ್ದೀರಾ. 89 ಕಾರ್ಪೊರೇಟರ್ ಗಳು ನಮ್ಮಲ್ಲಿರುವಾಗ ಅಲ್ಪಸಂಖ್ಯಾತರು ನೀವು ಮೇಯರ್ ಆಗೋದು ಪ್ರಜಾಪ್ರಭುತ್ವದ ಅಣಕ ಆದಂತೆ ಅಂತ. ಆದ್ರೆ ಶಿಂಧೆ ಅವರು ಸುಮ್ಮನಾಗುವ ಲಕ್ಷಣ ಕಾಣಿಸ್ತಾ ಇಲ್ಲ. ವಿಧಾನಸಭೆಯಲ್ಲಿ ಬೇಕಿದ್ರೆ ನಾವು ಕಾಂಪ್ರಮೈಸ್ ಆಗಿರಬಹುದು, ಆದ್ರೆ ಮುಂಬೈ ಶಿವಸೇನೆಯ ಭದ್ರಕೋಟೆ. ಇಲ್ಲಿ ಮೇಯರ್ ಪಟ್ಟ ಶಿವಸೇನೆಗೆ ಅಂದ್ರೆ ಶಿಂಧೆ ಬಣಕ್ಕೆ ಸಿಗ್ಲೇಬೇಕು ಅನ್ನೋದು ಅವರ ಪಟ್ಟು. ಅದಕ್ಕಾಗಿ ಕಾರ್ಪೊರೇಟರ್ ಗಳು ಇದೀಗ ರೆಸಾರ್ಟ್ ಪಾಲಿಟಿಕ್ಸ್ ಗೆ ತಳ್ಳಿದ್ದಾರೆ. ಸ್ನೇಹಿತರೆ, ಮೇಲ್ನೋಟಕ್ಕೆ ಇದು ಮೇಯರ್ ಹುದ್ದೆಯ ಜಗಳದಂತೆ ಕಾಣ್ತಾ ಇದ್ರು ಕೂಡ ಇದರ ಆಳದಲ್ಲಿ ಬೇರೆಯದ್ದೇ ಬೆಂಕಿ ಇದೆ. ಏಕನಾಥ್ ಶಿಂಧೆ ಅವರ ಈ ಹಠಮಾರಿತನದ ಹಿಂದೆ ದೊಡ್ಡದೊಂದು ಫ್ರಸ್ಟ್ರೇಷನ್ ಅಥವಾ ಹತಾಶೆ ಇದೆ. ಸ್ವಲ್ಪ ಫ್ಲಾಶ್ ಬ್ಯಾಕ್ ಗೆ ಹೋಗೋದಾದ್ರೆ, ಮಹಾರಾಷ್ಟ್ರದಲ್ಲಿ ಮಹಾ ವಿಕಾಸ್ ಅಘಾಡಿ ಸರ್ಕಾರವನ್ನ ಉರುಳಿಸಿ ಉದ್ಧವ್ ಠಾಕ್ರೆ ವಿರುದ್ಧ ಬಂಡಾಯ ಎದ್ದು ಶಿಂಧೆ ಹೊರಬಂದಿದ್ರು. ಆಗ ಬಿಜೆಪಿಯವರಿಗೆ ಮುಖ್ಯಮಂತ್ರಿ ಪಟ್ಟವನ್ನ ಕೊಟ್ಟಿತ್ತು. ಆದ್ರೆ ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಚಿತ್ರಣ ಬದಲಾಯಿತು. ಅತಿ ಹೆಚ್ಚು ಸೀಟ್ ಗೆದ್ದಿದ್ದಂತಹ ಬಿಜೆಪಿ ಈ ಬಾರಿ ತಾನೇ ಮುಖ್ಯಮಂತ್ರಿ ಸ್ಥಾನವನ್ನ ಇಟ್ಕೊಂಡಿತ್ತು. ದೇವೇಂದ್ರ ಫಡ್ನವೀಸ್ ಸಿಎಂ ಆದ್ರು, ಶಿಂಧೆ ಕೇವಲ ಡಿಸಿಎಂ ಅಂದ್ರೆ ಉಪಮುಖ್ಯಮಂತ್ರಿ ಆದ್ರು. ಇಲ್ಲಿ ಶಿಂಧೆಗೆ ಆದ ಅವಮಾನ ಒಂದೆರಡಲ್ಲ. ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸಿದ್ದು, ಗೃಹ ಖಾತೆಯಂತಹ ಪ್ರಮುಖ ಖಾತೆಗಳು ಕೈತಪ್ಪಿದ್ದು. ಈಗ ಮೇಯರ್ ಪಟ್ಟವನ್ನ ಬಿಜೆಪಿ ತನ್ನದಾಗಿಸಿಕೊಳ್ಳೋದಕ್ಕೆ ಹೊರಟಿದೆ. ಶಿಂಧೆ ಅವರ ಲೆಕ್ಕಾಚಾರ ಏನಂದ್ರೆ, ನನ್ನಿಂದಾಗಿಯೇ ಬಿಜೆಪಿ ಮಹಾರಾಷ್ಟ್ರದಲ್ಲಿ ಮತ್ತೆ ಅಧಿಕಾರಕ್ಕೆ ಬಂತು. ನಾನು ಉದ್ಧವ್ ಠಾಕ್ರೆಯನ್ನ ಹೊಡೆದಿದ್ದಕ್ಕೆ ಬಿಜೆಪಿ ಇಷ್ಟು ಸ್ಟ್ರಾಂಗ್ ಆಯ್ತು. ಆದ್ರೆ ಈಗ ನನ್ನನ್ನೇ ಬಿಜೆಪಿ ಯೂಸ್ ಅಂಡ್ ಥ್ರೋ ಮಾಡ್ತಾ ಇದೆ, ಅಂದ್ರೆ ಬಳಸಿ ಬಿಸಾಡ್ತಾ ಇದೆ. ಇಂತಹದೊಂದು ಸಿಟ್ಟು ಅವರಲ್ಲಿದೆ. ಈ ಸಿಟ್ಟನ್ನ ತೀರಿಸಿಕೊಳ್ಳಲು ಅಥವಾ ಬಿಜೆಪಿಯನ್ನ ಕಂಟ್ರೋಲ್ ಮಾಡಲು ಬಿಎಂಸಿ ಎಲೆಕ್ಷನ್ ಅನ್ನ ಅಸ್ತ್ರವಾಗಿ ಬಳಸಿಕೊಳ್ಳಲಾಗ್ತಾ ಇದೆ.
ಇನ್ನು ಇವರಿಬ್ಬರ ಜಗಳದಲ್ಲಿ ಅಂದ್ರೆ ಬಿಜೆಪಿ ಮತ್ತು ಶಿಂದೆ ಅವರ ಜಗಳದಲ್ಲಿ ಮೂರನೆಯವರಿಗೆ ಲಾಭ ಆಗೋ ಚಾನ್ಸ್ ಕೂಡ ಇದೆಯಾ? ಹೌದು, ಅಲ್ಲಿಯೇ ಇರೋದು ನೋಡಿ ಬಿಗ್ ಫೇಸ್. ಉದ್ಧವ್ ಠಾಕ್ರೆ ಸದ್ಯಕ್ಕೆ ಮೌನವಾಗಿದ್ದಾರೆ, ಆದ್ರೆ ಅವರ ಕಣ್ಣು ಹದ್ದಿನ ತರ ಈ ಬೆಳವಣಿಗೆಗಳ ಮೇಲಿದೆ. ಯಾಕಂದ್ರೆ ಉದ್ಧವ್ ಬಣ ಕಾಂಗ್ರೆಸ್ ಮತ್ತು ಶರದ್ ಪವಾರ್ ಅವರ ಎನ್ಸಿಪಿ ಒಟ್ಟಾದ್ರೆ ಅವರ ಬಳಿ ಸುಮಾರು 96 ಕಾರ್ಪೊರೇಟರ್ ಗಳ ಬಲವಿದೆ. ಒಂದ್ ವೇಳೆ ಶಿಂದೆ ಅವರಿಗೆ ಮೇಯರ್ ಪಟ್ಟ ಸಿಗದೆ ಹೋದ್ರೆ ಸಿಟ್ಟಿಗೆದ್ದು ಅವರು ಬಿಜೆಪಿ ಮೈತ್ರಿಯನ್ನ ಮುರಿದುಕೊಂಡ್ರೆ ಅಥವಾ ಅವರ ಆ 29 ಕಾರ್ಪೊರೇಟರ್ ಗಳು ಬಂಡಾಯ ಇದ್ರೆ ಆಗ ನೇರ ಲಾಭ ಆಗೋದು ಉದ್ಧವ್ ಠಾಕ್ರೆ ಬಣಕ್ಕೆ. ಇಬ್ಬರ ಜಗಳ ಮೂರನೆಯವನಿಗೆ ಲಾಭ ಅನ್ನೋ ಹಾಗೆ ಬಿಜೆಪಿ ಮತ್ತು ಶಿಂದೆ ಕಚ್ಚಾಡ್ಕೊಂಡು ಕೊನೆಗೆ ಉದ್ಧವ್ ಬಣದ ಮೇಯರ್ ಬಂದು ಕೂತ್ರು ಕೂಡ ಆಶ್ಚರ್ಯವಿಲ್ಲ. ಉದ್ಧವ್ ಠಾಕ್ರೆ ಅವರು ಈಗ ಅಂದ್ಕೊಳ್ತಾ ಇರಬಹುದು, ನನ್ನ ಪಕ್ಷವನ್ನ ಹೊಡೆದ ಶಿಂದೆಗೆ ಈಗ ತಕ್ಕ ಶಾಸ್ತಿ ಆಗ್ತಾ ಇದೆ, ಬಿಜೆಪಿ ಅವರನ್ನ ಹೇಗೆ ನಡೆಸ್ಕೊಳ್ತಾ ಇದೆ ನೋಡಿ ಅಂತ. ಆದ್ರೂ ದೇವೇಂದ್ರ ಫಡ್ನವೀಸ್ ಅಷ್ಟು ಹಸಿಯಾಗಿ ರಾಜಕಾರಣಿ ಅಲ್ಲ, ಅವರು ಅಷ್ಟು ಸುಲಭವಾಗಿ ಶಿಂದೆ ಅವರನ್ನ ಉದ್ಧವ್ ಕಡೆಗೆ ಬಿಟ್ಟು ಕೊಡೋ ಹಾಗಿಲ್ಲ. ಬಿಜೆಪಿಗೆ ಗೊತ್ತು ಶಿಂದೆ ಅವರು ಕೇವಲ ಬಾರ್ಗೇನಿಂಗ್ ಮಾಡ್ತಾ ಇದ್ದಾರೆ ಅಂತ. ಶಿಂದೆಗೂ ಗೊತ್ತು ಈಗ ಬಿಜೆಪಿ ಬಿಟ್ಟು ಹೋದ್ರೆ ಅವರಿಗೆ ರಾಜಕೀಯ ಭವಿಷ್ಯ ಇಲ್ಲ ಅಂತ. ಇನ್ನು ಇಲ್ಲಿ ಬಿಜೆಪಿಯ ಸ್ಟ್ರಾಟಜಿ ಈಗ ಕ್ಲಿಯರ್ ಆಗಿದೆ. ಅದರಲ್ಲಿ ಮೊದಲನೆಯದು ಶಿಂದೆ ಬಲ ಕುಗ್ಗಿಸೋದು. ಠಾಣೆ ಭಾಗದಲ್ಲಿ ಮಾತ್ರ ಶಿಂದೆ ಸ್ಟ್ರಾಂಗ್ ಆಗಿದ್ದಾರೆ. ಮುಂಬೈನಲ್ಲಿ ಈಗಲೂ ಕೂಡ ಉದ್ಧವ್ ಠಾಕ್ರೆ ಬಣಕ್ಕೆ ಸಿಂಪತಿ ಇದೆ. ಹೀಗಾಗಿ ಶಿಂದೆ ಅವರನ್ನ ಅತಿಯಾಗಿ ಬೆಳೆಸಲು ಬಿಟ್ರೆ ನಾಳೆ ಬಿಜೆಪಿಗೆ ಅವರೇ ತಲೆನೋವಾಗ್ತಾರೆ. ಇನ್ನು ಅಜಿತ್ ಪವಾರ್ ಅಸ್ತ್ರ. ಇದೇ ಕಾರಣಕ್ಕೆ ಬಿಜೆಪಿ ಅಜಿತ್ ಪವಾರ್ ಅವರನ್ನ ಎನ್ಡಿಎಗೆ ಸೇರಿಸಿಕೊಂಡಿತ್ತು. ಯಾವಾಗ ಶಿಂದೆ ಹಾರಾಡೋದಕ್ಕೆ ಶುರು ಮಾಡ್ತಾರೋ ಆಗ ಅಜಿತ್ ಪವಾರ್ ಅವರನ್ನ ಮುಂದೆ ಬಿಡೋದು. ಶಿಂದೆ ಮತ್ತು ಅಜಿತ್ ಪವಾರ್ ಇಬ್ಬರು ಕೂಡ ಒಬ್ಬರಿಗೊಬ್ಬರು ಚೆಕ್ಮೇಟ್ ಅನ್ನ ಇಡ್ತಾ ಇದ್ದಾರೆ. ಬಿಜೆಪಿ ಆರಾಮಾಗಿ ಅಧಿಕಾರವನ್ನ ನಡೆಸಬಹುದು. ಇನ್ನು ಮೂರನೆಯದು ಆಪರೇಷನ್ ಕಮಲದ ಭಯ. ಶಿಂದೆ ಅವರಿಗೂ ಕೂಡ ಒಂದು ಭಯ ಕಾಡ್ತಾ ಇದೆ. ತೀರಾ ಓವರ್ ಆಕ್ಟಿಂಗ್ ಮಾಡಿದ್ರೆ ಬಿಜೆಪಿ ತನ್ನ 29 ಕಾರ್ಪೊರೇಟರ್ ಗಳಲ್ಲಿ 15ರಿಂದ 20 ಜನರನ್ನ ಎಳೆದುಕೊಂಡು ಬಿಟ್ರೆ ಆಗ ಶಿಂದೆ ಪಕ್ಷವೂ ಹೋಗುತ್ತೆ, ಮರ್ಯಾದೆಯೂ ಹೋಗುತ್ತೆ. ಸ್ನೇಹಿತರೆ, ಒಟ್ಟಾರೆಯಾಗಿ ಹೇಳೋದಾದ್ರೆ ಬಿಜೆಪಿ ಖಂಡಿತವಾಗಿಯೂ ಮೇಯರ್ ಪಟ್ಟವನ್ನ ಬಿಟ್ಟುಕೊಡಲ್ಲ. 1 ಲಕ್ಷ ಕೋಟಿ ಬಜೆಟ್ ಇರುವಂತಹ ಬಿಎಂಸಿಯನ್ನ ಕಳೆದುಕೊಳ್ಳಲು ಯಾವ ರಾಷ್ಟ್ರೀಯ ಪಕ್ಷವೂ ಕೂಡ ಇಷ್ಟಪಡೋದಿಲ್ಲ. ಆದ್ರೆ ಶಿಂದೆ ಅವರ ಈ ರೆಸಾರ್ಟ್ ಪಾಲಿಟಿಕ್ಸ್ ವ್ಯರ್ಥವಾಗೋದಿಲ್ಲ. ಬಹುಶಃ ಮೇಯರ್ ಪಟ್ಟದ ಬದಲಿಗೆ ಪ್ರಮುಖ ಸ್ಥಾಯಿ ಸಮಿತಿಗಳ ಅಧ್ಯಕ್ಷ ಸ್ಥಾನಗಳು ಅಥವಾ ನಿಗಮ ಮಂಡಳಿಗಳಲ್ಲಿ ಸಿಂಹಪಾಲು ಶಿಂದೆ ಬಣಕ್ಕೆ ಸಿಗಬಹುದು. ನನಗೆ ಮೇಯರ್ ಪಟ್ಟ ಕೊಡಿ ಅಂತ ಕೇಳೋದು ಕೊನೆಗೆ ಸರಿ, ಅಟ್ಲೀಸ್ಟ್ ಒಳ್ಳೆ ಖಾತೆಗಳನ್ನಾದ್ರೂ ಕೊಡಿ ಅಂತ ಬಾರ್ಗೇನ್ ಮಾಡೋದಕ್ಕೆ ಶಿಂದೆ ಹಾಕ್ತಿರೋ ಪ್ಲಾನ್ ಕೂಡ ಇದಾಗಿರಬಹುದು. ಇದು ಪವರ್ ಪಾಲಿಟಿಕ್ಸ್. ಇಲ್ಲಿ ಯಾರು ಶಾಶ್ವತ ಮಿತ್ರರಲ್ಲ, ಯಾರು ಶಾಶ್ವತ ಶತ್ರುಗಳಲ್ಲ. ಅಧಿಕಾರ, ದುಡ್ಡು ಮತ್ತು ಅಹಂಕಾರ ಮಾತ್ರ ಇಲ್ಲಿ ಶಾಶ್ವತ. ಮಹಾರಾಷ್ಟ್ರದಲ್ಲಿ ಬಿಜೆಪಿ ಈಗ ಹಿಂದೆಂದಿಗಿಂತಲೂ ಬಲಿಷ್ಠವಾಗಿದೆ. 39 ಕಾರ್ಪೊರೇಷನ್ ಗಳ ಪೈಕಿ 25ರಲ್ಲಿ ಗೆದ್ದಿದೆ. ಇಂತಹ ದೈತ್ಯ ಶಕ್ತಿಯನ್ನ ಎದುರು ಹಾಕಿಕೊಳ್ಳುವ ಧೈರ್ಯ ಸದ್ಯಕ್ಕೆ ಶಿಂದೆಗೆ ಇದೆಯಾ ಅನ್ನೋ ಪ್ರಶ್ನೆ ಕೂಡ ಇದೆ. ಸೊ ಕಾದ್ ನೋಡೋಣ. ತಾಜ್ ಹೋಟೆಲ್ ನಿಂದ ಬರುವಾಗ ಶಿಂದೆ ಅವರ ಕಾರ್ಪೊರೇಟರ್ ಗಳ ಮುಖದಲ್ಲಿ ನಗು ಇರುತ್ತಾ ಅಥವಾ ಬಿಜೆಪಿ ಮತ್ತೊಮ್ಮೆ ತನ್ನ ಚಾಣಕ್ಯ ತಂತ್ರದಿಂದ ಶಿಂದೆಯನ್ನ ಸೈಲೆಂಟ್ ಮಾಡುತ್ತಾ? ಸೊ ನಿಮ್ಗೆ ಏನ್ ಅನ್ಸುತ್ತೆ? ಅತಿ ಹೆಚ್ಚು ಸೀಟ್ ಗೆದ್ದ ಬಿಜೆಪಿಗೆ ಮೇಯರ್ ಪಟ್ಟ ಸಿಗ್ಬೇಕಾ ಅಥವಾ ಮೈತ್ರಿ ಧರ್ಮ ಪಾಲಿಸಿ ಶಿಂದೆಗೆ ಬಿಟ್ಕೊಡ್ಬೇಕಾ? ನಿಮ್ಗೆ ಏನ್ ಅನ್ಸುತ್ತೆ ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನ ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.